ದೇವೇಗೌಡರು ಏನ್ರಿ ಮಾಡಿದ್ದಾರೆ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ಬಾಕಿ ಟೈಮ್ ಬಿಟ್ಟಾಕಿ. ಕೇವಲ 10 ತಿಂಗಳ ಅವಧಿಯಲ್ಲಿ ದೇವೇಗೌಡರು ಈ ದೇಶದಲ್ಲಿ ಯಾವ ಕ್ರಾಂತಿಯನ್ನು ಮಾಡಿದರು, ಮಹಾನ್ ಕ್ರಾಂತಿಯನ್ನು ಮಾಡಿದರು. 10,000 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಆ ಟೈಮಲ್ಲಿ ತಂದ್ರಲ್ಲ, ಯಾವೆಲ್ಲ ಸಾಧನೆ ಮಾಡಿದರು. ಈ ಒಂದು ರಿಪೋರ್ಟ್ ನಿಮ್ಮ ಬಳಿ ಇದ್ದರೆ ಸಾಕು ನೋಡಿ. ಬಿಜೆಪಿ ಮಾಡದ ಕೆಲಸ ದೊಡ್ಡ ಗೌಡ್ರು ಮಾಡಿದ್ರು. ಉತ್ತರ ಕರ್ನಾಟಕಕ್ಕೆ HDD ಮಹಾ ಕೊಡುಗೆ. HD ದೇವೇಗೌಡರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳೇನು ಅಂತ ತುಂಬಾ ಜನ ಕೇಳ್ತಾರೆ. ಅದರಲ್ಲೂ ದೇವೇಗೌಡರನ್ನ ಉತ್ತರ ಕರ್ನಾಟಕದ ವಿರೋಧಿ ಅನ್ನುವಂತೆ ಬಿಂಬಿಸಲಾಗುತ್ತೆ. ಆದ್ರೆ ಆಲ್ಮಟ್ಟಿ ಡ್ಯಾಂಗೆ ಪ್ರಧಾನಿಯಾಗಿದ್ದ ದೇವೇಗೌಡ್ರೆ ಕಾಯಕಲ್ಪ ಕಲ್ಪಿಸಿದ್ರು. ಅವತ್ತು ಆಂಧ್ರಪ್ರದೇಶದ ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದ್ರ ಮಧ್ಯೆ ಡ್ಯಾಂ ಎತ್ತರವನ್ನ 524 ಮೀಟರ್ಗೆ ಹೆಚ್ಚಿಸೋದಕ್ಕೆ ಸೂಚನೆ ಕೊಟ್ರು. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಅನ್ನುವ ಗಾಡ್ಗಿಲ್ ಫಾರ್ಮುಲಾವನ್ನ ಬದಲಾಯಿಸಿ ಆಲಮಟ್ಟಿ ಡ್ಯಾಂಗೆ 1,000 ಕೋಟಿ ಅನುದಾನ ನೀಡಿದ್ರು. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ನೋಡೋದಾದ್ರೆ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ದೇ ಗೌಡ್ರು. ಐಟಿ ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಮಾಡಿಕೊಟ್ರು. ರಾಜ್ಯದಲ್ಲಿ 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ನೀಡಿದ್ರು. ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಸ್ಥಾಪಿಸಿ ನ್ಯಾಷನಲ್ ಗೇಮ್ ನಡೆಸಿದ್ದು, ತಮಿಳುನಾಡಿನ ವಿರೋಧದ ನಡುವೆಯೂ ಬೆಂಗಳೂರಿಗೆ 9 ಟಿಎಂಸಿ ಕಾವೇರಿ ನೀರು ಸಿಗುವಂತೆ ಮಾಡಿದ್ದು, ನಷ್ಟದಲ್ಲಿದ್ದ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ನೀಡಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಪ್ಪಿಸಿದ್ರು. 10,000 ಕೋಟಿ ಕಪ್ಪು ಹಣ ವಾಪಸ್. 2014ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವಿದೇಶಗಳಲ್ಲಿನ ಕಪ್ಪು ಹಣವನ್ನ ದೇಶಕ್ಕೆ ತಂದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಮಾತನಾಡದೆ ಕಾಳ ಧನಿಕರಿಗೆ ಸಿಂಹ ಸ್ವಪ್ನದಂತೆ ಕಾಡಿದ್ದು ನಮ್ಮ ರಾಜ್ಯದ HD ದೇವೇಗೌಡರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಪ್ರಧಾನಿ ಆಗ್ತಾ ಇದ್ದಂತೆ ದೇವೇಗೌಡರು ಕಪ್ಪು ಹಣದ ಮೇಲೆ ಕಣ್ಣಿಟ್ಟಿದ್ರು. ಕಾಳ ಧನಿಕರಿಗೆ 25 ವರ್ಷಗಳ ಹಿಂದೆಯೇ ಶಾಕ್ ಕೊಟ್ಟಿದ್ರು. 10,000 ಕೋಟಿಯಷ್ಟು ಕಪ್ಪು ಹಣವನ್ನ ವಿದೇಶದಿಂದ ಹೊರತಂದ್ರು. ಅಚ್ಚರಿ ಅಂದ್ರೆ ಅದೇ ವಿಚಾರ ಬಿಜೆಪಿಗೆ ದಾಳವಾಯ್ತು. ಮುಂದೆ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಆಯ್ತು. ಚೀನಾಗೂ ಗೊತ್ತು ನಮ್ಮ ದೇವೇಗೌಡ್ರ ಗತ್ತು. 2.5 ದಶಕಗಳ ಹಿಂದೆಯೇ HD ದೇವೇಗೌಡರು ವಿವಿಧ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿದ್ರು. ನೆರೆಯ ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸೋದಕ್ಕೆ ಯತ್ನಿಸಿದ್ರು. ನೇಪಾಳದೊಂದಿಗೆ ಮಹಾಕಾಳಿ ಒಪ್ಪಂದ ಜಾರಿಗೊಳಿಸೋದಕ್ಕೆ ಕಾರಣೀಕರ್ತರಾದ್ರು. ಪಾಕಿಸ್ತಾನ ಜೊತೆಗೆ ನಿಂತಿದ್ದ ಮಾತುಕತೆ ಪುನರಾರಂಭಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಕ್ಕೆ ಮತ್ತೆ ಚಾಲನೆ ನೀಡಿದ್ರು. ಶಿಷ್ಟಾಚಾರವನ್ನ ಬದಿಗೊತ್ತಿ ಅವತ್ತು ಚೀನಾ ಅಧ್ಯಕ್ಷರನ್ನ ಬರಮಾಡಿಕೊಳ್ಳುವ ಮೂಲಕ 2 ದೇಶಗಳ ಸಂಬಂಧಗಳು ವೃದ್ಧಿಸೋದಕ್ಕೆ ಬುನಾದಿ ಹಾಕಿದ್ರು. ಲೋಕಪಾಲ್ ಮಸೂದೆ ಮಂಡಿಸಿದ್ದೇ ದೇವೇಗೌಡರು. ಮಹಿಳೆಯರ ಸಬಲೀಕರಣಕ್ಕಾಗಿ 30% ಮಹಿಳಾ ಮೀಸಲು ವಿಧೇಯಕ ಮಂಡನೆ, ದೆಹಲಿ ಮೆಟ್ರೋಗೆ ಅನುಮತಿ ಜೊತೆಗೆ ಕೇಂದ್ರ ಸರ್ಕಾರದಿಂದ 5% ಅನುದಾನ ಕೊಟ್ಟು ಚಾಲನೆ ಕೊಟ್ಟಿದ್ರು. ರಾಷ್ಟ್ರೀಯ ಕೃಷಿ ನೀತಿ ಜಾರಿಗೆ, ಹನಿ ನೀರಾವರಿ ಯೋಜನೆಗಳಿಗೆ 90% ಅನುದಾನ ನೀಡಿ ಕೃಷಿ ಕ್ರಾಂತಿಗೆ ಕಾರಣರಾದ್ರು. 1997ರಲ್ಲಿ ಪಂಜಾಬ್ ರಾಜ್ಯದ ರೈತರು ಹೆಚ್ಚಾಗಿ ಭತ್ತ ಬೆಳೆದಿದ್ರಿಂದ ಭತ್ತ ಮಾರಾಟವಾಗದೆ ರೈತರು ಆತ್ಮಹತ್ಯೆಯ ಹಾದಿ ಹಿಡಿದಿದ್ರು.
ಆಗ ರೈತರು ಬೆಳೆದಿದ್ದ ಅಷ್ಟು ಭತ್ತವನ್ನ ಕೇಂದ್ರ ಸರ್ಕಾರ ಖರೀದಿಸುವಂತೆ ದೇವೇಗೌಡರು ಸೂಚಿಸಿದ್ರು. ಆದ್ರಿಂದ ದೇವೇಗೌಡರ ಮೇಲಿನ ಗೌರವದಿಂದ ಪಂಜಾಬ್ ರೈತರು ಭತ್ತದ ತಳಿಯೊಂದಕ್ಕೆ ದೇವೇಗೌಡರ ಹೆಸರನ್ನೇ ಇಟ್ಟಿದ್ದಾರೆ. ಕಾಶ್ಮೀರದಲ್ಲಿ 290 ಕಿಲೋಮೀಟರ್ ಉದ್ದದ ಉದಾಮಪುರ ಮತ್ತು ಬಾರಾಮುಲ್ಲಾ ರೈಲ್ವೆ ಸಂಪರ್ಕಕ್ಕೆ ಹಸಿರು ನಿಶಾನೆ ನೀಡಿದ್ರು. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ದುಲಾಸ್ತಿ ಮತ್ತು ಯೂರಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಿದ್ರು. ದೇವೇಗೌಡರು 10 ತಿಂಗಳ ಕಾಲ ಪ್ರಧಾನಿಯಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಒಂದ್ ವೇಳೆ ಪೂರ್ಣಾವಧಿ ಪ್ರಧಾನಿಯಾಗಿದ್ರೆ ದೊಡ್ಡ ಕ್ರಾಂತಿಯೇ ಆಗ್ತಾ ಇತ್ತು. ರಾಜಶೇಖರ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವೇಗೌಡರು ಏನ್ರಿ ಮಾಡಿದ್ದಾರೆ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ಪಾಕಿ ಟೈಮ್ ಬಿಟ್ಟಾಕಿ. ಕೇವಲ 10 ತಿಂಗಳ ಅವಧಿಯಲ್ಲಿ ದೇವೇಗೌಡರು ಈ ದೇಶದಲ್ಲಿ ಯಾವ ಕ್ರಾಂತಿಯನ್ನು ಮಾಡಿದರು, ಮಹಾನ್ ಕ್ರಾಂತಿಯನ್ನು ಮಾಡಿದರು. 10,000 ಕೋಟಿ ರೂಪಾಯಿ ಕಪ್ಪು ಹಣವನ್ನು ಆ ಟೈಮಲ್ಲಿ ತಂದ್ರಲ್ಲ, ಯಾವೆಲ್ಲ ಸಾಧನೆ ಮಾಡಿದರು. ಈ ಒಂದು ರಿಪೋರ್ಟ್ ನಿಮ್ಮ ಬಳಿ ಇದ್ದರೆ ಸಾಕು ನೋಡಿ. ಬಿಜೆಪಿ ಮಾಡದ ಕೆಲಸ ದೊಡ್ಡ ಗೌಡ್ರು ಮಾಡಿದ್ರು. ಉತ್ತರ ಕರ್ನಾಟಕಕ್ಕೆ HDD ಮಹಾ ಕೊಡುಗೆ. HDD ದೇವೇಗೌಡರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳೇನು ಅಂತ ತುಂಬಾ ಜನ ಕೇಳ್ತಾರೆ. ಅದರಲ್ಲೂ ದೇವೇಗೌಡರನ್ನ ಉತ್ತರ ಕರ್ನಾಟಕದ ವಿರೋಧಿ ಅನ್ನುವಂತೆ ಬಿಂಬಿಸಲಾಗುತ್ತೆ. ಆದ್ರೆ ಆಲ್ಮಟ್ಟಿ ಡ್ಯಾಂಗೆ ಪ್ರಧಾನಿಯಾಗಿದ್ದ ದೇವೇಗೌಡ್ರೆ ಕಾಯಕಲ್ಪ ಕಲ್ಪಿಸಿದ್ರು. ಅವತ್ತು ಆಂಧ್ರಪ್ರದೇಶದ ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದ್ರ ಮಧ್ಯೆ ಡ್ಯಾಂ ಎತ್ತರವನ್ನ 524 ಮೀಟರ್ಗೆ ಹೆಚ್ಚಿಸೋದಕ್ಕೆ ಸೂಚನೆ ಕೊಟ್ರು. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಅನ್ನುವ ಗಾಡ್ಗಿಲ್ ಫಾರ್ಮುಲಾವನ್ನ ಬದಲಾಯಿಸಿ ಆಲಮಟ್ಟಿ ಡ್ಯಾಂಗೆ 1,000 ಕೋಟಿ ಅನುದಾನ ನೀಡಿದ್ರು. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ನೋಡೋದಾದ್ರೆ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ದೇ ಗೌಡ್ರು. ಐಟಿ ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಮಾಡಿಕೊಟ್ರು. ರಾಜ್ಯದಲ್ಲಿ 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ನೀಡಿದ್ರು. ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಸ್ಥಾಪಿಸಿ ನ್ಯಾಷನಲ್ ಗೇಮ್ ನಡೆಸಿದ್ದು, ತಮಿಳುನಾಡಿನ ವಿರೋಧದ ನಡುವೆಯೂ ಬೆಂಗಳೂರಿಗೆ 9 ಟಿಎಂಸಿ ಕಾವೇರಿ ನೀರು ಸಿಗುವಂತೆ ಮಾಡಿದ್ದು, ನಷ್ಟದಲ್ಲಿದ್ದ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ನೀಡಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಪ್ಪಿಸಿದ್ರು. 10,000 ಕೋಟಿ ಕಪ್ಪು ಹಣ ವಾಪಸ್. 2014ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವಿದೇಶಗಳಲ್ಲಿನ ಕಪ್ಪು ಹಣವನ್ನ ದೇಶಕ್ಕೆ ತಂದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಮಾತನಾಡದೆ ಕಾಳ ಧನಿಕರಿಗೆ ಸಿಂಹ ಸ್ವಪ್ನದಂತೆ ಕಾಡಿದ್ದು ನಮ್ಮ ರಾಜ್ಯದ HD ದೇವೇಗೌಡರು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಪ್ರಧಾನಿ ಆಗ್ತಾ ಇದ್ದಂತೆ ದೇವೇಗೌಡರು ಕಪ್ಪು ಹಣದ ಮೇಲೆ ಕಣ್ಣಿಟ್ಟಿದ್ರು. ಕಾಳ ಧನಿಕರಿಗೆ 25 ವರ್ಷಗಳ ಹಿಂದೆಯೇ ಶಾಕ್ ಕೊಟ್ಟಿದ್ರು. 10,000 ಕೋಟಿಯಷ್ಟು ಕಪ್ಪು ಹಣವನ್ನ ವಿದೇಶದಿಂದ ಹೊರತಂದ್ರು. ಅಚ್ಚರಿ ಅಂದ್ರೆ ಅದೇ ವಿಚಾರ ಬಿಜೆಪಿಗೆ ದಾಳವಾಯ್ತು. ಮುಂದೆ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಆಯ್ತು. ಚೀನಾಗೂ ಗೊತ್ತು ನಮ್ಮ ದೇವೇಗೌಡ್ರ ಗತ್ತು.
2.5 ದಶಕಗಳ ಹಿಂದೆಯೇ ಎಚ್.ಡಿ. ದೇವೇಗೌಡರು ವಿವಿಧ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿದ್ರು. ನೆರೆಯ ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸೋದಕ್ಕೆ ಯತ್ನಿಸಿದ್ರು. ನೇಪಾಳದೊಂದಿಗೆ ಮಹಾಕಾಳಿ ಒಪ್ಪಂದ ಜಾರಿಗೊಳಿಸೋದಕ್ಕೆ ಕಾರಣೀಕರ್ತರಾದ್ರು. ಪಾಕಿಸ್ತಾನ ಜೊತೆಗೆ ನಿಂತಿದ್ದ ಮಾತುಕತೆ ಪುನರಾರಂಭಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಕ್ಕೆ ಮತ್ತೆ ಚಾಲನೆ ನೀಡಿದ್ರು. ಶಿಷ್ಟಾಚಾರವನ್ನ ಬದಿಗೊತ್ತಿ ಅವತ್ತು ಚೀನಾ ಅಧ್ಯಕ್ಷರನ್ನ ಬರಮಾಡಿಕೊಳ್ಳುವ ಮೂಲಕ 2 ದೇಶಗಳ ಸಂಬಂಧಗಳು ವೃದ್ಧಿಸೋದಕ್ಕೆ ಬುನಾದಿ ಹಾಕಿದ್ರು. ಲೋಕಪಾಲ್ ಮಸೂದೆ ಮಂಡಿಸಿದ್ದೇ ದೇವೇಗೌಡರು. ಮಹಿಳೆಯರ ಸಬಲೀಕರಣಕ್ಕಾಗಿ 30% ಮಹಿಳಾ ಮೀಸಲು ವಿಧೇಯಕ ಮಂಡನೆ, ದೆಹಲಿ ಮೆಟ್ರೋಗೆ ಅನುಮತಿ ಜೊತೆಗೆ ಕೇಂದ್ರ ಸರ್ಕಾರದಿಂದ 5% ಅನುದಾನ ಕೊಟ್ಟು ಚಾಲನೆ ಕೊಟ್ಟಿದ್ರು. ರಾಷ್ಟ್ರೀಯ ಕೃಷಿ ನೀತಿ ಜಾರಿಗೆ, ಹನಿ ನೀರಾವರಿ ಯೋಜನೆಗಳಿಗೆ 90% ಅನುದಾನ ನೀಡಿ ಕೃಷಿ ಕ್ರಾಂತಿಗೆ ಕಾರಣರಾದ್ರು. 1997ರಲ್ಲಿ ಪಂಜಾಬ್ ರಾಜ್ಯದ ರೈತರು ಹೆಚ್ಚಾಗಿ ಭತ್ತ ಬೆಳೆದಿದ್ರಿಂದ ಭತ್ತ ಮಾರಾಟವಾಗದೆ ರೈತರು ಆತ್ಮಹತ್ಯೆಯ ಹಾದಿ ಹಿಡಿದಿದ್ರು. ಆಗ ರೈತರು ಬೆಳೆದಿದ್ದ ಅಷ್ಟು ಭತ್ತವನ್ನ ಕೇಂದ್ರ ಸರ್ಕಾರ ಖರೀದಿಸುವಂತೆ ದೇವೇಗೌಡರು ಸೂಚಿಸಿದ್ರು. ಆದ್ರಿಂದ ದೇವೇಗೌಡರ ಮೇಲಿನ ಗೌರವದಿಂದ ಪಂಜಾಬ್ ರೈತರು ಭತ್ತದ ತಳಿಯೊಂದಕ್ಕೆ ದೇವೇಗೌಡರ ಹೆಸರನ್ನೇ ಇಟ್ಟಿದ್ದಾರೆ. ಕಾಶ್ಮೀರದಲ್ಲಿ 290 ಕಿಲೋಮೀಟರ್ ಉದ್ದದ ಉದಾಮಪುರ ಮತ್ತು ಬಾರಾಮುಲ್ಲಾ ರೈಲ್ವೆ ಸಂಪರ್ಕಕ್ಕೆ ಹಸಿರು ನಿಶಾನೆ ನೀಡಿದ್ರು. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ದುಲಾಸ್ತಿ ಮತ್ತು ಯೂರಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಿದ್ರು. ದೇವೇಗೌಡರು 10 ತಿಂಗಳ ಕಾಲ ಪ್ರಧಾನಿಯಾಗಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಒಂದ್ ವೇಳೆ ಪೂರ್ಣಾವಧಿ ಪ್ರಧಾನಿಯಾಗಿದ್ರೆ ದೊಡ್ಡ ಕ್ರಾಂತಿಯೇ ಆಗ್ತಾ ಇತ್ತು. ರಾಜಶೇಖರ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.